ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ನೀವ್ ಯಾವ ದೇವಸ್ಥಾನದ ಹತ್ರ ಇದ್ದೀರಾ? ಅಲ್ಲಿ ರಾಮನವಮಿಯ ಸಂಭ್ರಮ ಸಡಗರ ಹೇಗಿದೆ? ಜನ ಬರ್ತಾ ಇದ್ದಾರಾ? ದೇವಸ್ಥಾನಗಳಿಗೆ ಬರ್ತಾ ಇದ್ದಾರಾ? ಅವರ ಸಂಭ್ರಮ ಹೇಗಿದೆ? ಶ್ರೀಲಕ್ಷ್ಮಿ, ಇವತ್ತು ರಾಮನವಮಿ ಇರುವಂತಹ ಕಾರಣದಿಂದಾಗಿ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಪ್ರತಿ ಏರಿಯಾಗಳಲ್ಲೂ ಕೂಡ ಶ್ರೀರಾಮನವಮಿಯನ್ನ ಆಚರಣೆ ಮಾಡಲಾಗ್ತಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಮೆ ಪ್ರತಿಷ್ಠಾಪನೆ ಆದ್ಮೇಲೆ ಈ ಬಾರಿ ವಿಶೇಷವಾಗಿ ಆಚರಣೆ ಮಾಡೋದಕ್ಕೆ ಜನ ಮುಂದಾಗಿದ್ದಾರೆ. ಸದ್ಯಕ್ಕೆ ನಾನು SR ನಗರದಲ್ಲಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ದಿನಪೂರ್ತಿಯೂ ಕೂಡ ಇಲ್ಲಿ ಶ್ರೀರಾಮನವಮಿಯನ್ನ ಆಚರಣೆ ಮಾಡೋದಕ್ಕೆ ಇಲ್ಲಿನ ಸ್ಥಳೀಯರು ಮಾಡ್ಕೊಂಡಿದ್ದಾರೆ. ಇಲ್ಲಿರುವಂತಹ ವ್ಯಾಪಾರಸ್ಥರು ಈ ರೀತಿಯಾದಂತಹ ಪ್ರತಿ ವರ್ಷವೂ ಕೂಡ ಶ್ರೀರಾಮನವಮಿಯನ್ನ ಆಚರಣೆ ಮಾಡ್ತಾರೆ. ನೀವು ನೋಡ್ತಿರ್ಬೋದು ಎಲ್ಲಾ ರೀತಿಯಾದಂತಹ ಇಲ್ಲಿ ಶ್ರೀರಾಮನ ಧ್ವಜಗಳನ್ನ ಹಾಕೋದಾಗಿರ್ಬೋದು, ಜೊತೆಗೆ ವಿಶೇಷವಾಗಿ ಶ್ರೀರಾಮನ ಘೋಷಣೆ ಕೂಕೊಂಡು ಪ್ರತಿ ಬಾರಿ ಕೂಡ ಇಲ್ಲಿ ಆಚರಣೆ ಮಾಡ್ತಾರೆ. ಮಕ್ಕಳಿಗೂ ಕೂಡ ಈ ಬಾರಿ ವೇಷಗಳನ್ನ ಧರಿಸುವಂತ ಕೆಲಸವನ್ನ ಮಾಡಲಾಗಿದೆ. ಶ್ರೀರಾಮನ ವೇಷ ಮತ್ತೆ ಸೀತೆಯ ವೇಷ ಜೊತೆಗೆ ಆಂಜನೇಯನ ವೇಷ ಧರಿಸಿ ಇಲ್ಲಿ ಮಕ್ಕಳನ್ನ ಕೂಡಿಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಜೊತೆಗೆ ಇಲ್ಲಿನ ಸ್ಥಳೀಯರು ಈ ಬಾರಿ ಹಲವು ವರ್ಷಗಳಿಂದ ಕೂಡ ಇವನ್ನು ಶ್ರೀರಾಮನವಮಿಯನ್ನ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ವರ್ಷಗಳಿಂದ ನೀವು ಆಚರಣೆ ಮಾಡ್ಕೊಂಡು ಬರ್ತಿದ್ದೀರಾ? ಹೇಗ್ ನಡೀತಿದೆ? ಈ ಬಾರಿಯ ವಿಶೇಷತೆ ಹೇಗಿದೆ ಸರ್? ಸುಮಾರು 10 ವರ್ಷದಿಂದ ಈ ಬಾರಿ ಯಾವ ರೀತಿ ವಿಶೇಷವಾಗಿ ಆಚರಣೆ ಮಾಡ್ತಿದ್ದೀರಾ? ಮಕ್ಕಳನ್ನೆಲ್ಲ ವೇಷ ಧರಿಸ್ತಿದ್ದೀರಾ? ಜೊತೆಗೆ ಕಳೆದ ಬಾರಿ ಅಯೋಧ್ಯೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಈ ಬಾರಿ ಯಾವ ರೀತಿ ಇದೆ ಅಂತ ಸರ್? ಈ ಬಾರಿ ಕೂಡ ನಾವು ಅಯೋಧ್ಯೆಯಿಂದ ಚೆನ್ನಾಗಿ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಮ ಕಲ್ಚರ್ ಇದೆ ರಾಮನವಮಿ ಮಾಡೋದು. ಆದ್ದರಿಂದ ನಾವೆಲ್ಲ ಆಚರಿಸ್ತಾ ಇದೀವಿ. ಏನಂತ ಹೇಳಿದ್ರೆ ನಮ್ಮಲ್ಲಿ ಇದು ಶ್ರೀರಾಮನವಮಿ ಅಂದ್ರೆ ತುಂಬಾ ಶ್ರೇಷ್ಠವಾದ ದಿವಸ ಇವತ್ತು. ಆದ್ದರಿಂದ ನಾವು ಶ್ರೀರಾಮನವಮಿ ಮಾಡ್ತಾ ಇದೀವಿ. ಮಕ್ಕಳೆಲ್ಲ ವಿಶೇಷವಾಗಿ ರೆಡಿ ಆಗಿದ್ದಾರೆ. ಮತ್ತೆ ಬೇರೆ ಬೇರೆ ಏರಿಯಾಗಳಲ್ಲಿ ಎಷ್ಟು ಕಡೆ ಈ ರೀತಿ ಆಚರಣೆ ಮಾಡಲಾಗ್ತಿದೆ? ಮತ್ತೆ ಸರ್, ನಮ್ಮ ಸಂಪಂಗಿ ರಾಮನಗರ ಮಾಡೋದಿಲ್ಲ. ಇದೇ ಕಡೆ ನಾವು ಇದೆಲ್ಲ ನಮ್ಮ RSS ಕಾರ್ಯಕರ್ತಗಳಿಂದ ನಮ್ಮ ಸೇರಿ ಅಂತ ಮಾಡೋದಂತ ಕಾರ್ಯಕ್ರಮ ಸುಮಾರು 15 ವರ್ಷದಿಂದ ನಡೆಸ್ತಾ ಇದೀವಿ. ಈ ಬಾರಿ ಏನು ವಿಶೇಷತೆ? ಯಾಕಂದ್ರೆ ಲಾಸ್ಟ್ ಟೈಮ್ ಶ್ರೀರಾಮನ ಪ್ರತಿಷ್ಠಾಪನೆ ಆಯ್ತು ಅಯೋಧ್ಯೆಯಲ್ಲಿ. ಅದಾದ್ಮೇಲೆ ಯಾವ ರೀತಿ ಆಚರಣೆಗಳಾಗ್ತಿದೆ ಅಂತ? ಸೇಮ್ ಆಸ್ ಇಟ್ ಇಸ್. ಅಯೋಧ್ಯೆಯಿಂದ ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ಇನ್ನು ಜೋರಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಪ್ರತಿ ವರ್ಷ ಇನ್ನಕ್ಕಿಂತ ಜಾಸ್ತಿ ನಾವು ಸಂಖ್ಯೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಅಂದ್ರೆ ಪ್ರತಿ ವರ್ಷವೂ ಕೂಡ ಈ ಒಂದು ಸಂಪಂಗಿ ರಾಮನಗರದಲ್ಲಿ ಸುಮಾರು 15 ವರ್ಷಗಳಿಂದಲೂ ಕೂಡ ನಾವು ಶ್ರೀರಾಮನವಮಿಯನ್ನ ಆಚರಣೆ ಮಾಡ್ಕೊಂಡು ಬರ್ತಿದೀವಿ. ಈ ವರ್ಷವೂ ಕೂಡ ಎಂದಿನಂತೆ ವಿಜೃಂಭಣೆಯಾಗಿ ಆ ಹಬ್ಬವನ್ನ ಆಚರಣೆ ಮಾಡ್ತಿದೀವಿ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾದೇಶ್. ಡೀಟೇಲ್ಸ್ಗಾಗಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ನೀವ್ ಯಾವ ದೇವಸ್ಥಾನದ ಹತ್ರ ಇದ್ದೀರಾ? ಅಲ್ಲಿ ರಾಮನವಮಿಯ ಸಂಭ್ರಮ ಸಡಗರ ಹೇಗಿದೆ? ಜನ ಬರ್ತಾ ಇದ್ದಾರಾ? ದೇವಸ್ಥಾನಗಳಿಗೆ ಬರ್ತಾ ಇದ್ದಾರಾ? ಅವರ ಸಂಭ್ರಮ ಹೇಗಿದೆ? ಶ್ರೀಲಕ್ಷ್ಮಿ, ಇವತ್ತು ರಾಮನವಮಿ ಇರುವಂತಹ ಕಾರಣದಿಂದಾಗಿ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಪ್ರತಿ ಏರಿಯಾಗಳಲ್ಲೂ ಕೂಡ ಶ್ರೀರಾಮನವಮಿಯನ್ನ ಆಚರಣೆ ಮಾಡಲಾಗ್ತಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಮೆ ಪ್ರತಿಷ್ಠಾಪನೆ ಆದ್ಮೇಲೆ ಈ ಬಾರಿ ವಿಶೇಷವಾಗಿ ಆಚರಣೆ ಮಾಡೋದಕ್ಕೆ ಜನ ಮುಂದಾಗಿದ್ದಾರೆ. ಸದ್ಯಕ್ಕೆ ನಾನು SR ನಗರದಲ್ಲಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ದಿನಪೂರ್ತಿಯೂ ಕೂಡ ಇಲ್ಲಿ ಶ್ರೀರಾಮನವಮಿಯನ್ನ ಆಚರಣೆ ಮಾಡೋದಕ್ಕೆ ಇಲ್ಲಿನ ಸ್ಥಳೀಯರು ಮಾಡ್ಕೊಂಡಿದ್ದಾರೆ. ಇಲ್ಲಿರುವಂತಹ ವ್ಯಾಪಾರಸ್ಥರು ಈ ರೀತಿಯಾದಂತಹ ಪ್ರತಿ ವರ್ಷವೂ ಕೂಡ ಶ್ರೀರಾಮನವಮಿಯನ್ನ ಆಚರಣೆ ಮಾಡ್ತಾರೆ. ನೀವು ನೋಡ್ತಿರ್ಬೋದು ಎಲ್ಲಾ ರೀತಿಯಾದಂತಹ ಇಲ್ಲಿ ಶ್ರೀರಾಮನ ಧ್ವಜಗಳನ್ನ ಹಾಕೋದಾಗಿರ್ಬೋದು, ಜೊತೆಗೆ ವಿಶೇಷವಾಗಿ ಶ್ರೀರಾಮನ ಘೋಷಣೆ ಕೂಕೊಂಡು ಪ್ರತಿ ಬಾರಿ ಕೂಡ ಇಲ್ಲಿ ಆಚರಣೆ ಮಾಡ್ತಾರೆ. ಮಕ್ಕಳಿಗೂ ಕೂಡ ಈ ಬಾರಿ ವೇಷಗಳನ್ನ ಧರಿಸುವಂತ ಕೆಲಸವನ್ನ ಮಾಡಲಾಗಿದೆ. ಶ್ರೀರಾಮನ ವೇಷ ಮತ್ತೆ ಸೀತೆಯ ವೇಷ ಜೊತೆಗೆ ಆಂಜನೇಯನ ವೇಷ ಧರಿಸಿ ಇಲ್ಲಿ ಮಕ್ಕಳನ್ನ ಕೂಡಿಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಜೊತೆಗೆ ಇಲ್ಲಿನ ಸ್ಥಳೀಯರು ಈ ಬಾರಿ ಹಲವು ವರ್ಷಗಳಿಂದ ಕೂಡ ಇವನ್ನು ಶ್ರೀರಾಮನವಮಿಯನ್ನ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ವರ್ಷಗಳಿಂದ ನೀವು ಆಚರಣೆ ಮಾಡ್ಕೊಂಡು ಬರ್ತಿದ್ದೀರಾ? ಹೇಗ್ ನಡೀತಿದೆ? ಈ ಬಾರಿಯ ವಿಶೇಷತೆ ಹೇಗಿದೆ ಸರ್? ಸುಮಾರು 10 ವರ್ಷದಿಂದ ಈ ಬಾರಿ ಯಾವ ರೀತಿ ವಿಶೇಷವಾಗಿ ಆಚರಣೆ ಮಾಡ್ತಿದ್ದೀರಾ? ಮಕ್ಕಳನ್ನೆಲ್ಲ ವೇಷ ಧರಿಸ್ತಿದ್ದೀರಾ? ಜೊತೆಗೆ ಕಳೆದ ಬಾರಿ ಅಯೋಧ್ಯೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಈ ಬಾರಿ ಯಾವ ರೀತಿ ಇದೆ ಅಂತ ಸರ್? ಈ ಬಾರಿ ಕೂಡ ನಾವು ಅಯೋಧ್ಯೆಯಿಂದ ಚೆನ್ನಾಗಿ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಮ ಕಲ್ಚರ್ ಇದೆ ರಾಮನವಮಿ ಮಾಡೋದು. ಆದ್ದರಿಂದ ನಾವೆಲ್ಲ ಆಚರಿಸ್ತಾ ಇದೀವಿ. ಏನಂತ ಹೇಳಿದ್ರೆ ನಮ್ಮಲ್ಲಿ ಇದು ಶ್ರೀರಾಮನವಮಿ ಅಂದ್ರೆ ತುಂಬಾ ಶ್ರೇಷ್ಠವಾದ ದಿವಸ ಇವತ್ತು. ಆದ್ದರಿಂದ ನಾವು ಶ್ರೀರಾಮನವಮಿ ಮಾಡ್ತಾ ಇದೀವಿ.
ಮಕ್ಕಳೆಲ್ಲ ವಿಶೇಷವಾಗಿ ರೆಡಿ ಆಗಿದ್ದಾರೆ. ಮತ್ತೆ ಬೇರೆ ಬೇರೆ ಏರಿಯಾಗಳಲ್ಲಿ ಎಷ್ಟು ಕಡೆ ಈ ರೀತಿ ಆಚರಣೆ ಮಾಡಲಾಗ್ತಿದೆ? ಮತ್ತೆ ಸರ್ ನಮ್ಮ ಸಂಪಂಗಿ ರಾಮನಗರದಲ್ಲಿ ಮಾಡೋದೇ ಇದೇ ಕಡೆ ನಾವು ಇದೆಲ್ಲ ನಮ್ಮ RSS ಕಾರ್ಯಕರ್ತಗಳಿಂದ ನಮ್ಮ ಸೇರಿ ಅಂತ ಮಾಡೋದಂತ ಕಾರ್ಯಕ್ರಮ ಸುಮಾರು 15 ವರ್ಷದಿಂದ ನಡೆಸ್ತಾ ಇದೀವಿ. ಈ ಬಾರಿ ಏನು ವಿಶೇಷತೆ? ಯಾಕಂದ್ರೆ ಲಾಸ್ಟ್ ಟೈಮ್ ಶ್ರೀರಾಮನ ಪ್ರತಿಷ್ಠಾಪನೆ ಆಯ್ತು ಅಯೋಧ್ಯೆಯಲ್ಲಿ, ಅದಾದ್ಮೇಲೆ ಯಾವ ರೀತಿ ಆಚರಣೆಗಳಾಗ್ತಿದೆ ಅಂತ? ಸೇಮ್ ಆಸ್ ಇಟ್ ಈಸ್. ಇವಾಗ ಅಯೋಧ್ಯೆಯಿಂದ ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ಇನ್ನು ಜೋರಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಪ್ರತಿ ವರ್ಷ ಇನ್ನಕ್ಕಿಂತ ಜಾಸ್ತಿ ನಾವು ಸಂಖ್ಯೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಅಂದ್ರೆ ಪ್ರತಿ ವರ್ಷವೂ ಕೂಡ ಈ ಒಂದು ಸಂಪಂಗಿ ರಾಮನಗರದಲ್ಲಿ ಸುಮಾರು 15 ವರ್ಷಗಳಿಂದಲೂ ಕೂಡ ನಾವು ಶ್ರೀರಾಮನವಮಿಯನ್ನ ಆಚರಣೆ ಮಾಡ್ಕೊಂಡು ಬರ್ತಿದೀವಿ. ಈ ವರ್ಷವೂ ಕೂಡ ಎಂದಿನಂತೆ ವಿಜೃಂಭಣೆಯಾಗಿ ಆ ಹಬ್ಬವನ್ನ ಆಚರಣೆ ಮಾಡ್ತಿದೀವಿ ಅಂತೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾದೇಶ್. ಡೀಟೇಲ್ಸ್ಗಾಗಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ನೀವ್ ಯಾವ ದೇವಸ್ಥಾನದ ಹತ್ರ ಇದ್ದೀರಾ? ಅಲ್ಲಿ ರಾಮನವಮಿಯ ಸಂಭ್ರಮ ಸಡಗರ ಹೇಗಿದೆ? ಜನ ಬರ್ತಾ ಇದ್ದಾರಾ? ದೇವಸ್ಥಾನಗಳಿಗೆ ಬರ್ತಾ ಇದ್ದಾರಾ? ಅವರ ಸಂಭ್ರಮ ಹೇಗಿದೆ? ಶ್ರೀಲಕ್ಷ್ಮಿ, ಇವತ್ತು ರಾಮನವಮಿ ಇರುವಂತಹ ಕಾರಣದಿಂದಾಗಿ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಪ್ರತಿ ಏರಿಯಾಗಳಲ್ಲೂ ಕೂಡ ಶ್ರೀರಾಮನವಮಿಯನ್ನ ಆಚರಣೆ ಮಾಡಲಾಗ್ತಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಮೆ ಪ್ರತಿಷ್ಠಾಪನೆ ಆದ್ಮೇಲೆ ಈ ಬಾರಿ ವಿಶೇಷವಾಗಿ ಆಚರಣೆ ಮಾಡೋದಕ್ಕೆ ಜನ ಮುಂದಾಗಿದ್ದಾರೆ. ಸದ್ಯಕ್ಕೆ ನಾನು SR ನಗರದಲ್ಲಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ದಿನಪೂರ್ತಿಯೂ ಕೂಡ ಇಲ್ಲಿ ಶ್ರೀರಾಮನವಮಿಯನ್ನ ಆಚರಣೆ ಮಾಡೋದಕ್ಕೆ ಇಲ್ಲಿನ ಸ್ಥಳೀಯರು ಮಾಡ್ಕೊಂಡಿದ್ದಾರೆ. ಇಲ್ಲಿರುವಂತಹ ವ್ಯಾಪಾರಸ್ಥರು ಈ ರೀತಿಯಾದಂತಹ ಪ್ರತಿ ವರ್ಷವೂ ಕೂಡ ಶ್ರೀರಾಮನವಮಿಯನ್ನ ಆಚರಣೆ ಮಾಡ್ತಾರೆ. ನೀವು ನೋಡ್ತಿರ್ಬೋದು ಎಲ್ಲಾ ರೀತಿಯಾದಂತಹ ಇಲ್ಲಿ ಶ್ರೀರಾಮನ ಧ್ವಜಗಳನ್ನ ಹಾಕೋದಾಗಿರ್ಬೋದು, ಜೊತೆಗೆ ವಿಶೇಷವಾಗಿ ಶ್ರೀರಾಮನ ಘೋಷಣೆ ಕೂಕೊಂಡು ಪ್ರತಿ ಬಾರಿ ಕೂಡ ಇಲ್ಲಿ ಆಚರಣೆ ಮಾಡ್ತಾರೆ. ಮಕ್ಕಳಿಗೂ ಕೂಡ ಈ ಬಾರಿ ವೇಷಗಳನ್ನ ಧರಿಸುವಂತ ಕೆಲಸವನ್ನ ಮಾಡಲಾಗಿದೆ. ಶ್ರೀರಾಮನ ವೇಷ ಮತ್ತೆ ಸೀತೆಯ ವೇಷ ಜೊತೆಗೆ ಆಂಜನೇಯನ ವೇಷ ಧರಿಸಿ ಇಲ್ಲಿ ಮಕ್ಕಳನ್ನ ಕೂಡಿಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಜೊತೆಗೆ ಇಲ್ಲಿನ ಸ್ಥಳೀಯರು ಈ ಬಾರಿ ಹಲವು ವರ್ಷಗಳಿಂದ ಕೂಡ ಈ ಒಂದು ಶ್ರೀರಾಮನವಮಿಯನ್ನ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ವರ್ಷಗಳಿಂದ ನೀವು ಆಚರಣೆ ಮಾಡ್ಕೊಂಡು ಬರ್ತಿದ್ದೀರಾ? ಹೇಗ್ ನಡೀತಿದೆ? ಈ ಬಾರಿಯ ವಿಶೇಷತೆ ಹೇಗಿದೆ ಸರ್? ಸುಮಾರು 10 ವರ್ಷದಿಂದ. ಈ ಬಾರಿ ಯಾವ ರೀತಿ ವಿಶೇಷವಾಗಿ ಆಚರಣೆ ಮಾಡ್ತಿದ್ದೀರಾ? ಮಕ್ಕಳನ್ನೆಲ್ಲ ವೇಷ ಧರಿಸ್ತಿದ್ದೀರಾ? ಜೊತೆಗೆ ಕಳೆದ ಬಾರಿ ಅಯೋಧ್ಯೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಈ ಬಾರಿ ಯಾವ ರೀತಿ ಇದೆ ಅಂತ ಸರ್? ಈ ಬಾರಿ ಕೂಡ ನಾವು ಅಯೋಧ್ಯೆಯಿಂದ ಚೆನ್ನಾಗಿ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಮ ಕಲ್ಚರ್ ಇದೆ ರಾಮನವಮಿ ಮಾಡೋದು, ಆದ್ದರಿಂದ ನಾವೆಲ್ಲ ಆಚರಿಸ್ತಾ ಇದೀವಿ. ಏನಂತ ಹೇಳಿದ್ರೆ ನಮ್ಮಲ್ಲಿ ಇದು ಶ್ರೀರಾಮನವಮಿ ಅಂದ್ರೆ ತುಂಬಾ ಶ್ರೇಷ್ಠವಾದ ದಿವಸ ಇವತ್ತು. ಆದ್ದರಿಂದ ನಾವು ಶ್ರೀರಾಮನವಮಿ ಮಾಡ್ತಾ ಇದೀವಿ. ಮಕ್ಕಳೆಲ್ಲ ವಿಶೇಷವಾಗಿ ರೆಡಿ ಆಗಿದ್ದಾರೆ. ಮತ್ತೆ ಬೇರೆ ಬೇರೆ ಏರಿಯಾಗಳಲ್ಲಿ ಎಷ್ಟು ಕಡೆ ಈ ರೀತಿ ಆಚರಣೆ ಮಾಡಲಾಗ್ತಿದೆ? ಮತ್ತೆ ಸರ್ ನಮ್ಮ ಸಂಪಂಗಿ ರಾಮನಗರದಲ್ಲಿ ಮಾಡೋದೇ ಇದೇ ಕಡೆ ನಾವು ಇದೆಲ್ಲ ನಮ್ಮ RSS ಕಾರ್ಯಕರ್ತಗಳಿಂದ ನಮ್ಮ ಸೇರಿ ಅಂತ ಮಾಡೋದಂತ ಕಾರ್ಯಕ್ರಮ ಸುಮಾರು 15 ವರ್ಷದಿಂದ ನಡೆಸ್ತಾ ಇದೀವಿ. ಈ ಬಾರಿ ಏನು ವಿಶೇಷತೆ? ಯಾಕಂದ್ರೆ ಲಾಸ್ಟ್ ಟೈಮ್ ಶ್ರೀರಾಮನ ಪ್ರತಿಷ್ಠಾಪನೆ ಆಯ್ತು ಅಯೋಧ್ಯೆಯಲ್ಲಿ, ಅದಾದ್ಮೇಲೆ ಯಾವ ರೀತಿ ಆಚರಣೆಗಳಾಗ್ತಿದೆ ಅಂತ? ಸೇಮ್ ಆಸ್ ಇಟ್ ಈಸ್. ಇವಾಗ ಅಯೋಧ್ಯೆಯಿಂದ ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ಇನ್ನು ಜೋರಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಪ್ರತಿ ವರ್ಷ ಇನ್ನಕ್ಕಿಂತ ಜಾಸ್ತಿ ನಾವು ಸಂಖ್ಯೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಅಂದ್ರೆ ಪ್ರತಿ ವರ್ಷವೂ ಕೂಡ ಈ ಒಂದು ಸಂಪಂಗಿ ರಾಮನಗರದಲ್ಲಿ ಸುಮಾರು 15 ವರ್ಷಗಳಿಂದಲೂ ಕೂಡ ನಾವು ಶ್ರೀರಾಮನವಮಿಯನ್ನ ಆಚರಣೆ ಮಾಡ್ಕೊಂಡು ಬರ್ತಿದೀವಿ. ಈ ವರ್ಷವೂ ಕೂಡ ಎಂದಿನಂತೆ ವಿಜೃಂಭಣೆಯಾಗಿ ಆ ಹಬ್ಬವನ್ನ ಆಚರಣೆ ಮಾಡ್ತಿದೀವಿ ಅಂತೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾದೇಶ್. ಡೀಟೇಲ್ಸ್ಗಾಗಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ನೀವ್ ಯಾವ ದೇವಸ್ಥಾನದ ಹತ್ರ ಇದ್ದೀರಾ? ಅಲ್ಲಿ ರಾಮನವಮಿಯ ಸಂಭ್ರಮ ಸಡಗರ ಹೇಗಿದೆ? ಜನ ಬರ್ತಾ ಇದ್ದಾರಾ? ದೇವಸ್ಥಾನಗಳಿಗೆ ಬರ್ತಾ ಇದ್ದಾರಾ? ಅವರ ಸಂಭ್ರಮ ಹೇಗಿದೆ? ಶ್ರೀಲಕ್ಷ್ಮಿ, ಇವತ್ತು ರಾಮನವಮಿ ಇರುವಂತಹ ಕಾರಣದಿಂದಾಗಿ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಪ್ರತಿ ಏರಿಯಾಗಳಲ್ಲೂ ಕೂಡ ಶ್ರೀರಾಮನವಮಿಯನ್ನ ಆಚರಣೆ ಮಾಡಲಾಗ್ತಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಮೆ ಪ್ರತಿಷ್ಠಾಪನೆ ಆದ್ಮೇಲೆ ಈ ಬಾರಿ ವಿಶೇಷವಾಗಿ ಆಚರಣೆ ಮಾಡೋದಕ್ಕೆ ಜನ ಮುಂದಾಗಿದ್ದಾರೆ. ಸದ್ಯಕ್ಕೆ ನಾನು SR ನಗರದಲ್ಲಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ದಿನಪೂರ್ತಿಯೂ ಕೂಡ ಇಲ್ಲಿ ಶ್ರೀರಾಮನವಮಿಯನ್ನ ಆಚರಣೆ ಮಾಡೋದಕ್ಕೆ ಇಲ್ಲಿನ ಸ್ಥಳೀಯರು ಮಾಡ್ಕೊಂಡಿದ್ದಾರೆ. ಇಲ್ಲಿರುವಂತಹ ವ್ಯಾಪಾರಸ್ಥರು ಈ ರೀತಿಯಾದಂತಹ ಪ್ರತಿ ವರ್ಷವೂ ಕೂಡ ಶ್ರೀರಾಮನವಮಿಯನ್ನ ಆಚರಣೆ ಮಾಡ್ತಾರೆ. ನೀವು ನೋಡ್ತಿರ್ಬೋದು ಎಲ್ಲಾ ರೀತಿಯಾದಂತಹ ಇಲ್ಲಿ ಶ್ರೀರಾಮನ ಧ್ವಜಗಳನ್ನ ಹಾಕೋದಾಗಿರ್ಬೋದು, ಜೊತೆಗೆ ವಿಶೇಷವಾಗಿ ಶ್ರೀರಾಮನ ಘೋಷಣೆ ಕೂಕೊಂಡು ಪ್ರತಿ ಬಾರಿ ಕೂಡ ಇಲ್ಲಿ ಆಚರಣೆ ಮಾಡ್ತಾರೆ. ಮಕ್ಕಳಿಗೂ ಕೂಡ ಈ ಬಾರಿ ವೇಷಗಳನ್ನ ಧರಿಸುವಂತ ಕೆಲಸವನ್ನ ಮಾಡಲಾಗಿದೆ. ಶ್ರೀರಾಮನ ವೇಷ ಮತ್ತೆ ಸೀತೆಯ ವೇಷ ಜೊತೆಗೆ ಆಂಜನೇಯನ ವೇಷ ಧರಿಸಿ ಇಲ್ಲಿ ಮಕ್ಕಳನ್ನ ಕೂಡಿಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಜೊತೆಗೆ ಇಲ್ಲಿನ ಸ್ಥಳೀಯರು ಈ ಬಾರಿ ಹಲವು ವರ್ಷಗಳಿಂದ ಕೂಡ ಈ ಒಂದು ಶ್ರೀರಾಮನವಮಿಯನ್ನ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ.
ಸರ್, ಎಷ್ಟು ವರ್ಷಗಳಿಂದ ನೀವು ಆಚರಣೆ ಮಾಡ್ಕೊಂಡು ಬರ್ತಿದ್ದೀರಾ? ಹೇಗ್ ನಡೀತಿದೆ? ಈ ಬಾರಿಯ ವಿಶೇಷತೆ ಹೇಗಿದೆ ಸರ್? ಈ ಬಾರಿ ವಿಶೇಷತೆ ಹೇಗಿದೆ ಸರ್? ಸುಮಾರು 10 ವರ್ಷದಿಂದ. ಈ ಬಾರಿ ಯಾವ ರೀತಿ ವಿಶೇಷವಾಗಿ ಆಚರಣೆ ಮಾಡ್ತಿದ್ದೀರಾ? ಮಕ್ಕಳನ್ನೆಲ್ಲ ವೇಷ ಧರಿಸ್ತಿದ್ದೀರಾ? ಜೊತೆಗೆ ಕಳೆದ ಬಾರಿ ಅಯೋಧ್ಯೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಈ ಬಾರಿ ಯಾವ ರೀತಿ ಇದೆ ಅಂತ ಸರ್? ಈ ಬಾರಿ ಕೂಡ ನಾವು ಅಯೋಧ್ಯೆಯಿಂದ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಕಲ್ಚರ್ ಇದೆ ರಾಮನವಮಿ ಮಾಡೋದು, ಆದ್ದರಿಂದ ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಏನಂತ ಹೇಳಿದ್ರೆ ನಮ್ಮಲ್ಲಿ ಇದು ಶ್ರೀರಾಮನವಮಿ ಅಂದ್ರೆ ತುಂಬಾ ಶ್ರೇಷ್ಠವಾದ ದಿವಸ ಇವತ್ತು, ಆದ್ದರಿಂದ ನಾವು ಶ್ರೀರಾಮನವಮಿ ಮಾಡ್ತಾ ಇದ್ದೀವಿ. ಮಕ್ಕಳೆಲ್ಲ ವಿಶೇಷವಾಗಿ ರೆಡಿ ಆಗಿದ್ದಾರೆ. ಮತ್ತೆ ಬೇರೆ ಬೇರೆ ಏರಿಯಾಗಳಲ್ಲಿ ಎಷ್ಟು ಕಡೆ ಈ ರೀತಿ ಆಚರಣೆ ಮಾಡಲಾಗ್ತಿದೆ? ಮತ್ತೆ ಸರ್, ನಮ್ಮ ಸಂಪಂಗಿ ರಾಮನಗರದಲ್ಲಿ ಮಾಡೋದೇ ಇದೆ ಕಡೆ ನಾವು ಇದೆಲ್ಲ ನಮ್ಮ RSS ಕಾರ್ಯಕರ್ತಗಳಿಂದ ನಮ್ಮ ಸೇರಿ ಅಂತ ಮಾಡೋದಂತ ಕಾರ್ಯಕ್ರಮ ಸುಮಾರು 15 ವರ್ಷದಿಂದ ನಡೆಸ್ತಾ ಇದೀವಿ. ಈ ಬಾರಿ ಏನು ವಿಶೇಷತೆ? ಯಾಕಂದ್ರೆ ಲಾಸ್ಟ್ ಟೈಮ್ ಶ್ರೀರಾಮನ ಪ್ರತಿಷ್ಠಾಪನೆ ಆಯ್ತು ಅಯೋಧ್ಯೆಯಲ್ಲಿ, ಅದಾದ್ಮೇಲೆ ಯಾವ ರೀತಿ ಆಚರಣೆಗಳಾಗ್ತಿದೆ ಅಂತ? ಸೇಮ್ ಆಸ್ ಇಟ್ ಈಸ್. ಅಯೋಧ್ಯೆಯಿಂದ ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ಇನ್ನು ಜೋರಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಪ್ರತಿ ವರ್ಷ ಇನ್ನಕ್ಕಿಂತ ಜಾಸ್ತಿ ನಾವು ಸಂಖ್ಯೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಅಂದ್ರೆ ಪ್ರತಿ ವರ್ಷವೂ ಕೂಡ ಈ ಒಂದು ಸಂಪಂಗಿ ರಾಮನಗರದಲ್ಲಿ ಸುಮಾರು 15 ವರ್ಷಗಳಿಂದಲೂ ಕೂಡ ನಾವು ಶ್ರೀರಾಮನವಮಿಯನ್ನ ಆಚರಣೆ ಮಾಡ್ಕೊಂಡು ಬರ್ತಿದೀವಿ. ಈ ವರ್ಷವೂ ಕೂಡ ಎಂದಿನಂತೆ ವಿಜೃಂಭಣೆಯಾಗಿ ಆ ಹಬ್ಬವನ್ನ ಆಚರಣೆ ಮಾಡ್ತಿದೀವಿ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಿರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ.